ಸರ್, ನಾನು ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು. ನೀವು ಒಂದೊಂದ್ಸಲ ನಂಗೆ ತುಂಬಾ ಅಪರಿಚಿತರು ಅಂತ ಅನಿಸ್ತೀರ. ಕೆಲವೊಂದ್ಸಲ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಜೊತೆಲಿದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತನೂ ಹೆಚ್ಚಾಗಿ ಪ್ರೀತಿ ತೋರಿಸ್ತೀರ. ಆದ್ರೆ ಒಂದೊಂದ್ಸಲ ಏನನು ಒಂದೊಂದ್ಸಲ ನೀವು ಬರ್ತಾ ನನ್ನ ಕಣ್ಣಿಗೆ ಬಟ್ಟೆ ಕಟ್ ಕರ್ಕೊಂಡು ಬಂದ್ರಲ್ಲ, ಹಾಗೆ ಫೀಲ್ ಆಗತ್ತೆ. ನನ್ನ ಜೊತೆ ಇರೋದು ನಿಜವಾಗ್ಲೂ ನೀವೇನಾ ಅಂತ ಅನ್ಸೋದಕ್ಕೆ ಶುರು ಆಗತ್ತೆ. ನೀವಿಲ್ದೆ ನಾನು ತುಂಬಾ ಹತ್ತಿದ್ದೀನಿ ಸರ್, ಗೊತ್ತಾ? ನಿಮ್ಮನ್ನ ನಾನು ತುಂಬಾನೇ ಮಿಸ್ ಮಾಡ್ಕೊಂಡಿದ್ದೀನಿ. ನಾನು ಯಾವುದಕ್ಕೋಸ್ಕರನೂ ಯಾರ ಹತ್ರನೂ ಏನೂ ಬೇಡಿಕೊಂಡಿಲ್ಲ. ಆದರೆ ಕೆಲವೊಂದು ಸಲ ನನ್ನ ಮನಸ್ಸಲ್ಲೇ ಪ್ರಾರ್ಥಿಸಿದ್ದೀನಿ. ಆ ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯವಾದದ್ದು ಯಾವುದು ಗೊತ್ತಾ? ನಿನ್ನ ಕಣ್ಣೀರಿಗೆ ನಾನು ಕಾರಣ ಆಗೋದು ಬೇಡ ಅಂತ. ಪ್ರಾರ್ಥನೆ ಮಾಡಿದವನು ಅದನ್ನು ಪಾಲನೆ ಮಾಡದೇ ಇರೋದು ಎಷ್ಟು ವಿಪರ್ಯಾಸ ಅಲ್ಲ. ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು. ನೀನು ನನಗೋಸ್ಕರ ಅಳ್ತೀಯ ಅನ್ನೋದರಲ್ಲಿ ಎಷ್ಟು ಪ್ರೀತಿ ತುಂಬಿದೆಯೋ ಅದನ್ನು ಕೇಳಿದಾಗ ನನ್ನ ಮನಸ್ಸಲ್ಲಿ ಅಷ್ಟೇ ದುಃಖ ತುಂಬಿದೆ. ನಾನು ಯಾವತ್ತಿದ್ರೂ ಇನ್ನೋನೇ. ಕೋಣೆಲಿ ಒಬ್ಬರೇ ಇದ್ದಾಗಲೂ ನೀವು ನನ್ನೋರೇ ಅಲ್ವಾ? ಒಂದು ಕ್ಷಣಕ್ಕೂ ನೀವು ನನ್ನಿಂದ ಎಮೋಷ್ನಲಿ ದೂರ ಇದ್ದೀರಾ ಅಂತ ಆದರೆ ನನಗೇನೋ ಚಡ್ಪಡಿಕೆ ಆಗುತ್ತೆ ಸರ್. ನೀನು ಕೇಳ್ತಿರೋದ್ರಲ್ಲಿ ನ್ಯಾಯ ಇದೆ ಅನ್ನೋ, ಆದರೆ ಆ ಮಾತೆಲ್ಲ ಈಗ ಬೇಡ ಅಂತ ಅನ್ಸುತ್ತೆ. ಆ ಮಾತೆಲ್ಲ ಬೇಡ ಅನ್ಸುತ್ತೆ ಅಂತಂದೆ, ಮಾತೇ ಬೇಡ ಅಂತ ಅನ್ಲಿಲ್ಲ. ಯಾವ ಮಾತಾಡಬೇಕು ಯಾವ ಮಾತಾಡಬಾರ್ದು ಅಂತ ನಾವಿನ್ನೂ ಹೀಗೆ ಇದ್ರೆ ನಾನು ನಿಮ್ಮನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗದೇ ಇಲ್ವೇನೋ ಅಂತ ಅನ್ಸುತ್ತೆ ಸರ್. ಆದರೆ ನನಗೆ ನಂಬಿಕೆ ಇದೆ, ನೀವೆಲ್ಲಾನು ಒಂದಲ್ಲ ಒಂದಿನ ನನ್ನ ಹತ್ರ ಹೇಳ್ಕೊತೀರಾ ಅಂತ. ಆ ಸಮಯನ ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು. ಯಾವತ್ತಿದ್ರೂ ಒಂದು ಮಾತು ಮಾತ್ರ ಸತ್ಯನೇ. ಐ ಟ್ರಸ್ಟ್ ಯು ಆ್ಯಂಡ್ ಐ ಲವ್ ಯು. Me too, sir.
ಹುಷಾರು, ಮೆಟ್ಲಿದೆ ಈಗ. ಇನ್ನೊಂದು ಮೆಟ್ಲಿದೆ. ಈಗ ನೋಡು. ಬ್ಯೂಟಿಫುಲ್. ಹೇಗಿದೆ ನಮ್ಮ ಪೀಳಿಗೆ ರೊಮ್ಯಾನ್ಸ್, ಮಿಸಸ್ ಆರ್ಯವರ್ಧನ್? ಅದ್ಭುತವಾಗಿದೆ. ಓಹೋ, ಇದೇನಾ ಸೋ ಕಾಲ್ಡ್ ನಿಮ್ ಜನರೇಷನ್ ರೊಮ್ಯಾನ್ಸ್? ಎಸ್, ಅಬ್ಸಲ್ಯೂಟ್ಲಿ. ನಮ್ ಸೋ ಕಾಲ್ಡ್ ಹನಿಮೂನ್ ಇಷ್ಟ ಆಗ್ತಿದ್ಯಾ? ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತದೆ ಸರ್. ಬನ್ನಿ. ಏನ್ ಗೊತ್ತಾ, ನೀವ್ ನನ್ ಜೊತೆ ಇರೋ ಪ್ರತಿ ಕ್ಷಣನು ನನ್ಗೆ ಹನಿಮೂನ್ ಅಷ್ಟೇ ಖುಷಿ. ಓ ಹೌದಾ? ಐ ಲವ್ ಯು ಅನು. ನಾನು ನಿನ್ ಪಕ್ಕದಲ್ಲಿ ಇರ್ಬೇಕಾದ್ರು ನಿನ್ ಪಕ್ಕದಲ್ಲಿ ಇಲ್ಲದೆ ಇದ್ರು. ಐ ಲವ್ ಯು ಟು. ಥ್ಯಾಂಕ್ ಯು ಡಿಯರ್. Okay. ಜಡಂದ್ರ, ನಿನಗಪ್ಪ ಹೊರಟೆ ಹೀರೋ ಆಗಿರೋನ್ ಹೀರೋ ಅಲ್ಲ, ವಿಲನ್ ಅಂತ ಹೇಳೋದಕ್ಕೆ ಹೊರಟಿದ್ದೀವಿ ಗುರುವೆ. ಅದಕ್ಕೆ ಇಷ್ಟೊಂದಾಗೆ ಹನಿಮೂನ್ಗೆ ಹೋದವರು ಯಾವಾಗ ಬರ್ತಾರೋ ಗೊತ್ತಿಲ್ವಲ್ಲ ಗುರುವೆ. ಬನ್ನಿ, ಸದ್ಯಕ್ಕೆ ನಮ್ಮ ಯಾಣ ಕಡೆಗೆ ಎಟೆಲ್. ಸಾಕು. ಗಂಡ ಬಡಿಸುವಾಗ ಸಾಕು ಅನ್ನೋ ಮಾತೇ ಬರಬಾರ್ದು. ಸಾಕು. ಬರೀ ಹಣ್ಣಲ್ಲೇ ಹೊಟ್ಟೆ ತುಂಬಿಸ್ತೀರೋ ಹೇಗೆ? ನಿಮಗ್ ಮಾತ್ರ ಅಷ್ಟೇನಾ? ನಿನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ತುಂಬಿಡುತ್ತೆ. ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಹಳೇದೇನೇನೋ ನೆನಪಾಗ್ತಿದೆ. ನಾವಿಬ್ರು ಎಷ್ಟು ದೂರ ಬಂದಿದ್ದೀವಿ. ಇದಕ್ಕೆಲ್ಲ ಮುಖ್ಯವಾದದ್ದೇ ನಮ್ಮ ನಂಬಿಕೆ. ಆ ನಂಬಿಕೆ ಇದ್ದಿದ್ರಿಂದಾನೇ ನೀವು ನನಗೆ ಸಿಗ್ತೀರಾ ಅಂತ ನಾನು ಧೈರ್ಯವಾಗಿದ್ದಿದ್ದು. ನಮ್ ನಿಜವಾದ ಪ್ರೀತಿಗೆ ನಂಬಿಕೆನೇ ನಮ್ಮ ಅಡಿಪಾಯ. ನಿಜಾನು.
ಈಗ ಊಟ ಮಾಡು. ಜೋಗ್ತವ ಬೇರೆ ಹೀಗೆ ಹೇಳಿ ಹೋಗಿದ್ದಾಳೆ. ಆದರೆ ಆರ್ಯ ಅನುಗೆ ನಾನು ಏನಂತ ಹೇಳಲಿ? ಪಾಪ ಅವರಿಬ್ರೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಪ್ಲ್ಯಾನಲ್ಲಿ ನಾನು ಹೇಗೆ ಇಂಟರ್ಫಿಯರ್ ಆಗಲಿ? ಆದರೆ ಜೋಗ್ತವನ್ ಮಾತನ್ನೂ ತಳ್ಳ ಹಾಕಕ್ಕಾಗ್ತಿಲ್ಲ. ಏನು ಮಾಡಲಿ? ಸುಬ್ಬು ಸುಬ್ಬು ಏನೇ ಶಾರದಮ್ಮನವರು ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡಿದಾರೆ ನೋಡು. ಏನು ಅಂತ ಕೇಳೆ. ಹಲೋ ಹಲೋ ಪುಷ್ಪ, ಸಾರಿ ಇಷ್ಟು ಬೇಗ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಹಾಗೇನಿಲ್ಲ, ಹೇಳಿ ಅಮ್ಮ, ಏನಾಯ್ತು? ಈಗ ತಾನೇ ಜೋಗ್ತವ ಬಂದಿದ್ರು. ಈಗ್ಲಾ? ಹೌದು. ತಾಯಿ ಸಮೀಪ ಇದ್ದು ಆಕಿ ದರ್ಶನ ಪಡೆದ ಬರೋದು ಒಳ್ಳಿದಲ್ಲ. ತಿಳಿಸೋರ್ಗೆ ಎಲ್ಲಮ್ಮ ತಾಯಿ ದರ್ಶನ ಮಾಡ್ಕೊಂಡ್ ಬರ್ಲಿಕ್ಕ ಅವ್ರೀಗ ದಾರಿ ಬದಲಾಯಿಸೋದು ಅನಿವಾರ್ಯ. ಇಷ್ಟಾಯ್ತು ಪುಷ್ಪ. ಏನ್ ಮಾಡೋದು ಅಂತ ಗೊತ್ತಾಗದೆ ನಿನಗೆ ಫೋನ್ ಮಾಡಿದೆ. ಅಯ್ಯೋ, ನೀವು ದೊಡ್ಡವರು, ಏನ್ ಮಾಡೋದು ಅಂತ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಲಿ? ನನಗೆ ನಿನ್ನಿಂದ ಸಲಹೆ ಬೇಕು. ನಾನೊಬ್ಳೆ ನಿರ್ಧಾರ ಮಾಡೋದು ಸರಿಯಲ್ಲ. ಜೋಗವ್ವ ಇದಕ್ಕೂ ಮೊದ್ಲು ಎಲ್ಲ ಒಂದ್ ದರ್ಶನ ಮಾಡಕ್ ಹೇಳಿದ್ಲು ಅನುಗೆ. ಅನು ಅಲ್ಲಿವರೆಗೂ ಹೋದ್ರು ದರ್ಶನ ಆಗಿರ್ಲಿಲ್ಲ. ಈಗ ಸಮಯ ಬಂದಿದೆ ಅನ್ಸುತ್ತಮ್ಮ. ಅದು ಅಲ್ಲದೆ ಮಗಳು ಅಳಿಯಂದ್ರು ಒಟ್ಟಿಗೆ ಇದ್ದಾರೆ. ಅವ್ರಿಬ್ರು ಒಟ್ಟಿಗೆ ದರ್ಶನ ಮಾಡಿದ್ರೆ ಇನ್ನೂ ಒಳ್ಳೇದಲ್ವಾ ಅಮ್ಮ? ಅವರಿಬ್ರು ತಾಯಿ ದರ್ಶನ ಮಾಡೋದ್ರಿಂದ ಒಳ್ಳೇದಾಗದ್ ಬಿಟ್ರೆ ಇನ್ನೇನಾಗೋದಿಕ್ ಸಾಧ್ಯ ಹೇಳಿ? ಹೋಗ್ಬಿಟ್ಟು ಬರ್ಲಿ ಬಿಡಿ ಅಮ್ಮ. ನೀನ್ ಹೇಳ್ತಾ ಇರೋದು ಸರಿ ಇದೆ ಪುಷ್ಪ. ನನ್ಗೀಗ ಸಮಾಧಾನ ಆಯ್ತು. ಈಗ್ಲೇ ಅನು ಮತ್ತೆ ಆರ್ಯನ್ಗೆ ಸೌದತ್ತಿಗೆ ಹೋಗಕ್ ಹೇಳ್ತೀನಿ. ಸರಿ ಅಮ್ಮ, ಇಡ್ತೀನಿ. ಸರಿ ಪುಷ್ಪ. ಸರ್, ನನ್ನನ್ನ ಬೆಂಗಳೂರಲ್ಲೂ ಈ ತರ ಒಂದ್ಸತಿ ಕರ್ಕೊಂಡು ಹೋಗ್ತೀರಾ? ಓಕೆ. ಜಾಗ ಮತ್ತೆ ಸಮಯ ನಮ್ಮಿಬ್ರು ಫ್ರೀಡಮ್ನ ನಿರ್ಧಾರ ಮಾಡತ್ತೆ ಅಲ್ವಾ ಸರ್? ಸರ್, ಅಮ್ಮ ಫೋನ್ ಮಾಡ್ತಿದ್ದಾರೆ. ಯಾರು? ಶಾರದಾ ಅಮ್ಮ. ಸರಿ ಸರಿ, ಮಾತಾಡು. ಹಲೋ ಅನು, ಎಲ್ಲಿದ್ದೀರಾ ಈಗ? ಅಮ್ಮ, ಕೇಳಿಸ್ತಿದ್ಯಾ? ಅನು, ಎಲ್ಲಿದ್ದೀರಾ? ಅಮ್ಮ, ನಂಗೇನು ಕೇಳಿಸ್ತಿಲ್ಲ. ನಾನೇ ನಿಮ್ಗೆ ವಾಪಸ್ ಫೋನ್ ಮಾಡ್ತೀನಿ ರೀ. ಅನು, ಅನು, ಅಲ್ಲಿ ನಿಂತು ಫೋನ್ ಮಾಡೋಣ. ಹಾ, ಸರಿ.
ಪ್ರಾಬ್ಲಮ್ ಸಾಲ್ವ್ಡ್. ಸರ್, ಏನಾದ್ರೂ ಹೇಳಿದ್ರಾ? ಏನಿಲ್ಲ ನಾನು ಸರ್, ಸದ್ಯದ ಮಟ್ಟಿಗೆ ಪ್ರಾಬ್ಲಮ್ ಸಾಲ್ವ್. ಈಗ ನಾನು, ನೀವು, ಈ ಪ್ರಕೃತಿ ಅಷ್ಟೇ. ನೋ ವಿಡಿಯೋ ಕಾಲ್, ನೋ ಇಶ್ಯೂಸ್. ವೆಲ್ ಡನ್ ಮೈ ಲೇಡಿ. ಮೈ ಮ್ಯಾನ್ ಇಲ್ದೇ ಇದ್ದಿದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ. ಕ್ರೆಡಿಟ್ಸ್ ನಿಮ್ಗೂ ಸೇರ್ಬೇಕು. ಅದು ನನಗೂ ಏನೋ ಹೇಳಬೇಕು ಅಂತ ಅನಿಸ್ತಿದೆ. ಆದರೆ ಅಯ್ಯೋ, ಅಮ್ಮ ಮತ್ತೆ ಕಾಲ್ ಮಾಡ್ತಿದ್ದಾರೆ. ಯೂನಿಯನ್ ಕಡೆಯಿಂದ ಮತ್ತೆ ಏನಾದ್ರೂ ತೊಂದರೆ ಆಯ್ತೇನೋ. ಹಲೋ ಅಮ್ಮ. ಅನು, ಒಂದು ದೊಡ್ಡ ಅನಾಹುತ ಆಗೋದನ್ನ ತಪ್ಪಿಸ್ದೆ. ಯು ಡಿಡ್ ಇಟ್ ಸೋ ವೆಲ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅಮ್ಮ, ಈಗೇನು ತೊಂದರೆ ಇಲ್ಲ ತಾನೆ? ಇಲ್ಲ, ಅವರೆಲ್ಲ ವಾಪಸ್ ಹೊರಟೋದ್ರು. ಅನು, ನಾನು ಫೋನ್ ಮಾಡಿದ್ದು ಬೇರೆ ವಿಚಾರವಾಗಿ. ಏನಮ್ಮ? ನೀವ್ ಹೇಗೂ ಅಷ್ಟು ದೂರ ಹೋಗಿದ್ದೀರಾ, ಸೌದತ್ತಿ ತಾಯಿ ಎಲ್ಲಮ್ಮನ ದರ್ಶನ ಯಾಕೆ ಮಾಡ್ಕೊಂಡ್ ಬರ್ಬಾರ್ದು? ಹೌದಲ್ವಾ? ನನಗ್ಯಾಕೆ ಯೋಚನೆ ಹೊಳಿಲಿಲ್ಲ? ನಾನು ಲಾಸ್ಟ್ ಟೈಮ್ ಹೋದಾಗ್ಲೂ ತಾಯಿ ದರ್ಶನ ಆಗಿರ್ಲಿಲ್ಲ. ಆ ತಾಯಿನೇ ನಿಮ್ ಮೂಲಕ ಈಗ ಹೇಳಿಸ್ತಿದ್ದಾಳೆ ಅನ್ಸುತ್ತೆ. ತಾಯಿ ಸಮೀಪ ಇದ್ದು ಆಕಿ ದರ್ಶನ ಪಡೆದೇ ಬರೋದು ಒಳ್ಳಿತಲ್ಲ. ತಿಳಿಸೋರ್ಗೆ ಎಲ್ಲಮ್ಮ ತಾಯಿ ದರ್ಶನ ಮಾಡ್ಕೊಂಡ್ ಬರ್ಲಿಕ್ಕ. ಅಮ್ಮ, ನೀವು ನೆನಪು ಮಾಡಿದ್ದು ಒಳ್ಳೇದೇ ಆಯ್ತು. ನಾನು ಮತ್ತೆ ಆರ್ಯ ಸರ್ ಒಟ್ಟಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ. ಸರಿ ಅನು, ಮರೀದೆ ಹೋಗ್ ಬನ್ನಿ. ಸರಿ ಅಮ್ಮ, ಬಾಯ್. ಇಬ್ಬರು ಸೇರಿಕೊಂಡು ಏನೋ ಯೋಜನೆ ಹಾಕೊಂಡ್ರಿ. ಏನಿದು? ಪ್ರಯಾಣದಲ್ಲಿ ಹೊಸ ತಿರುವ? ನಿಮ್ ಸರ್ಪ್ರೈಸ್ಗೆ ಒಂದ್ ಸರ್ಪ್ರೈಸ್ ಟ್ವಿಸ್ಟ್. ನಾವೀಗಿರೋ ದಾರಿ ಬಿಟ್ಟು ಬೇರೆ ದಾರಿ ಹಿಡಿಬೇಕು. ಎಲ್ಲಿಗನು? ಟುವರ್ಡ್ಸ್ ಸೌದತ್ತಿ. ಸೌದತ್ತಿಗೆ ಯಾಕೆ? ಸೌದತ್ತಿಗೆ ಇನ್ಯಾಕೆ ಹೋಗ್ತಾರೆ? ತಾಯಿ ದರ್ಶನ ಮಾಡೋದಕ್ಕೆ. ಸರ್, ನಿಮ್ಗಿದ್ರಲ್ಲಿ ಆಸಕ್ತಿ ಇಲ್ಲ ಅಂತ ನನಗೆ ಗೊತ್ತು. ಆದ್ರೆ ಅಮ್ಮ ಹೇಳದ್ಮೇಲೆ ನನಗೂ ಹೋಗ್ಬೇಕು ಅಂತ ಅನಿಸ್ತದೆ. ಪ್ಲೀಸ್ ಇಲ್ಲ ಅನ್ಬೇಡಿ. ಸರಿ ಅನು, ನೀನು ನನ್ನ ಜೊತೆಲಿ ಇರ್ಬೇಕಾದ್ರೆ ದಿಕ್ ಯಾವ್ದಾದ್ರೆ ಏನು, ದಾರಿ ಯಾವ್ದಾದ್ರೆ ಓಕೆ ವಿಲ್ ಗೋ. ಆದರೆ ಒಂದು ಕೆಲಸ ಮಾಡೋಣ, ನಮ್ಮ ಗೆಸ್ಟ್ ಹೌಸ್ಗೆ ವಾಪಸ್ ಹೋಗಿ ಅಲ್ಲಿಂದ ಕಾರಲ್ಲಿ ಹೋಗೋಣ. ನೋಡೋದಾ? ಹಲೋ, ಅಲ್ಲೇನು ತೊಂದರೆ ಇಲ್ಲ ಅಲ್ವಾ? ಎಲ್ಲ ಸರಿಯಾಗಿದೆ ತಾನೆ? ಯಾಕೆ ನೀವೇನು ಅಪ್ಡೇಟ್ ಮಾಡ್ತಾ ಇಲ್ಲ? ಬೇರೆ ಎಲ್ಲ ಹೋಗೋ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಗೆಸ್ಟ್ ಹೌಸ್ಗೆ ಹೋಗಿ ವಾಪಸ್ ಕಾರ್ ಹೊರಟ್ರು. ಬೇರೆಲ್ಲೋ ಅಂದರೆ ಎಲ್ಲಿಗೆ ಗೊತ್ತಿಲ್ಲ ಸರ್. ಫಾಲೋ ಮಾಡಿ, ಗೊತ್ತಾದ್ಮೇಲೆ ಅಪ್ಡೇಟ್ ಮಾಡ್ತೀವಿ. ಮಿಸ್ ಮಾಡಬೇಡಿ. ಪ್ಲಾನ್ ಯಾಕೆ ಚೇಂಜ್ ಮಾಡ್ತೀಯಾ ನೀನು? ಇವನು ಹುಚ್ಚಾಟನೆಲ್ಲ ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಕೆಲಸ. 40 ದಾಟಿದ್ರು ಅಮ್ಮನ ನೆನಪು ಬಂದಾಗ ನೀವು ಮಗುನೇ ಸರ್. ಸರ್, ಹೊರಡೋದಕ್ಕೂ ಮೊದಲು ನಾವು ತಾಯಿಗೆ ಉಡಿ ತುಂಬಿಸ್ಬೇಕು.
ಹೋದ್ ಸತಿ ದೇವಸ್ಥಾನದ ಒಳಗೂ ಬರೋದಕ್ಕಾಗ್ಲಿಲ್ಲ. ಈ ಸತಿ ಉಡಿ ತುಂಬಿಸೆ ಹೋಗೋಣ. ಅನು, ನಾನು ಈ ಫೋನ್ ತಗೊಳ್ಳೇಬೇಕು. ನೀನು ಉಡಿ ತುಂಬಿಸಿ ಬಾ. ಸರಿ. ಅರ್ಚಕ್ರೆ, ದೇವಸ್ಥಾನ ಆಗಿರೋದ್ರಿಂದ ಬಾಡಿ ಗಾರ್ಡ್ಸ್ ಯಾರೂ ಇಲ್ಲ. ಇದೇ ಸರಿಯಾದ ಸಮಯ. ಬಾನು, ನಿನಗೆ ಸತ್ಯ ಹೇಳ್ತೀನಿ. ಇದೇ ಸರಿಯಾದ ಸಮಯ. ಹೆದರ್ಕೋಬೇಡಿ, ನಾನು ನಿಮ್ಗೇನು ಮಾಡಲ್ಲ. ನಿಮ್ಮ ಹತ್ರ ನಾನು ಮಾತಾಡ್ಬೇಕಷ್ಟೇ. ನೀವ್ಯಾಕೆ ಇಲ್ಲಿಗೆ ಬಂದಿದ್ದೀರಾ? ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ರಾ ಸರ್? ದಯವಿಟ್ಟು ನನ್ನ ಮಾತು ಕೇಳಿ. ನಾನು ನಿಮ್ ಒಳ್ಳೇದಕ್ಕೋಸ್ಕರನೇ ಬಂದಿದ್ದೀನಿ. ಏನು ಒಳ್ಳೇದಕ್ಕೋಸ್ಕರ? ಹಾಗಾದ್ರೆ ನೀವು ಬರ್ಬೇಕಾಗಿರೋದು ಇಲ್ಲಲ್ಲ, ನಮ್ ಮನೆಗೆ ಬಂದು ಕೂತು ನೇರವಾಗಿ ಮಾತಾಡ್ಬೋದಿತ್ತು. ಹೀಗೆ ಕದ್ದು ಮುಚ್ಚಿ ಬಂದು ಮಾತಾಡ್ತಿದ್ದೀರಾ? ಯಾಕಂದ್ರೆ ಆರ್ಯ ಮತ್ತೆ ಜೇಂಡ ನನ್ನ ಜೀವಂತವಾಗಿ ಉಳಿಸಲ್ಲ, ಅದಕ್ಕೆ. ಎಲ್ರೂ ಮುಂದೆ ನಿಮ್ಮನ್ನು ಭೇಟಿಯಾಗಕ್ಕೆ ಆರ್ಯ ಆಗ್ಲಿ ಜೇಂಡ ಆಗ್ಲಿ ನನ್ನನ್ನು ಬಿಡಲ್ಲ. ನೋಡಿ, ನಿಜ ಹೇಳ, ನನ್ನಿಂದ ಅವರಿಬ್ಬರಿಗೂ ಏನೋ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಜೀವ ಭಯ ಇರೋದು ಅವ್ರಿಗಲ್ಲ, ನನಗೆ. ಏನ್ ಹೇಳ್ತಿದ್ದೀರಾ ನೀವು? ನನ್ನನ್ನು ಕೊಲ್ಲೋದು ಅವ್ರಿಗೊಂದು ಲೆಕ್ಕನೇ ಅಲ್ಲ. ಅವ್ರ ಬಗ್ಗೆ ನಿಮಗ್ ಗೊತ್ತಿಲ್ಲ, ಅದನ್ನ ಹೇಳಕ್ಕೆ ನಾ ಬಂದಿದ್ದೀನಿ. ಇದೇ ಮೊದಲಿನ ಆರ್ಯ ಮತ್ತೆ ಜೇಂಡೆ ಆಗಿದ್ರೆ ನನ್ನನ್ನು ಕೊಂದೇ ಬಿಟ್ಟಿರೋರು, ಗೊತ್ತಾ ನಿಮ್ಗೆ? ಅವ್ರಿಗೆ ಪ್ರತಿಯೊಂದು ಹೆಜ್ಜೆನೂ ಜೋಪಾನವಾಗಿಡೋ ಪರಿಸ್ಥಿತಿ ಇದೆ. ನಿಲ್ಸಿ, ಏನೇನೋ ಬಾಯಿ ಬಂದಾಗ ಮಾತಾಡ್ಬೇಡಿ. ಇದು ಅಮ್ಮನ್ ಸನ್ನಿಧಿ, ಆಡೋ ಮಾತಿನ ಬಗ್ಗೆ ನಿಗಾ ಇರ್ಲಿ, ಹುಷಾರ್. ನೀವೇನೇ ಮಾತಾಡೋದಿದ್ರು ನೇರವಾಗಿ ಬಂದ್ ಮಾತಾಡಿ, ಹೀಗಲ್ಲ. ಒಂದ್ ನಿಮಿಷ, ದಯವಿಟ್ಟು ನಿಂತ್ಕೊಳ್ಳಿ. ನಾನೀಗ ನಿಮ್ಮ ಹತ್ರ ಮಾತಾಡಲಿಲ್ಲ ಅಂದ್ರೆ ಇನ್ ಯಾವತ್ತೂ ಈ ಸಂದರ್ಭ ಸಿಗೋದಿಲ್ಲ ನನಗೆ. ಇದು ನಾನು ಹೇಳ್ಬೇಕಾಗಿರೋದು ರಾಜನಂದಿನಿ ಅವ್ರ ಬಗ್ಗೆ. ಏನ್ ಹೇಳಿದ್ರಿ ನೀವು? ಹೌದು, ರಾಜನಂದಿನಿ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ನಿಮಗೆ ಕುತೂಹಲ ಇಲ್ವಾ? ಏನ್ ಮಾತಾಡ್ತಿದ್ದೀರಾ? ನಿಮಗೆ ನನ್ನ ಮಾತಿಂದ ನಂಬಿಕೆ ಇಲ್ಲದೆ ಇರ್ಬೋದು, ಪರವಾಗಿಲ್ಲ. ನನ್ನನ್ನು ನೀವು ನಂಬಲೇಬೇಕಿಲ್ಲ. ಆದ್ರೆ ನಿಮ್ಮಿಬ್ಬರ ಪ್ರೀತಿಗೆ ಆಧಾರ ನಂಬಿಕೆ ಅಲ್ವಾ? ಹಾಗಾದ್ರೆ ನೀವೇ ಒಂದು ಪರೀಕ್ಷೆ ಮಾಡಿ ನೋಡಿ, ಸಣ್ಣ ಪರೀಕ್ಷೆ. ಅಮ್ಮನ ಸನ್ನಿಧಿ ಅನ್ನೋ ಪ್ರಜ್ಞೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ರಾಜನಂದಿನಿ ಹೇಗ್ ಸತ್ಲು? ಈ ಪ್ರಶ್ನೆನ ನಿಮ್ಮ ಆರ್ಯವರ್ಧನ್ ಹತ್ರ ಕೇಳಿ ನೋಡಿ. ಉತ್ತರ ಸಿಕ್ಕಿದ್ರೆ ನಿಮ್ಮ ಆರ್ಯ ಹೀರೋ.
ಉತ್ತರ ಸಿಗ್ಲಿಲ್ಲ ಅಂದ್ರೆ ಟ್ರಸ್ಟ್ ಮೀ, ರಾಜನಂದಿನಿ ಹೇಗೆ ಸತ್ಲು ಈ ಪ್ರಶ್ನೆನ ನಿಮ್ಮ ಆರ್ಯವರ್ಧನ ಹತ್ರ ಕೇಳಿ ನೋಡಿ. ಉತ್ತರ ಸಿಕ್ಕಿದ್ರೆ ನಿಮ್ಮ ಆರ್ಯ ಹೀರೋ, ಉತ್ತರ ಸಿಗ್ಲಿಲ್ಲ ಅಂದ್ರೆ ಟ್ರಸ್ಟ್ ಮೀ, ಅವನೇನೆ ನಿಮ್ಮ ಆರ್ಯ ವಿಲನ್. ಸರ್, ನಾನು ನಿಮ್ಮನ್ನ ಅನುಮಾನಿಸ್ತಿಲ್ಲ, ಆದ್ರೆ ಯಾಕೋ ಮನಸ್ಸಲ್ಲಿ ಜಲಂಧರ್ ಕೇಳಿದ ಪ್ರಶ್ನೆಗಳೇ ಕಾಡ್ತಾ ಇದೆ. Anu? Anu? Are you all right? ಬಾ, ಒಂದು ನಿಮಿಷ ಹೊರಗೆ ಬಾ. ಯು ಆರ್ ನಾಟ್ ಆಲ್ ರೈಟ್ ಅನ್ನು. ಏನಾಯ್ತು? ನಾವು ಮನೆಗೆ ಹೋಗೋಣ ಸರ್. ನನಗೆ ಯಾವಾಗ ಮನೆಗೆ ಸೇರ್ತೀನೋ ಅಂತ ಅನಿಸ್ತಾ ಇದೆ. ಪ್ಲೀಸ್ ಸರ್. ಏನಾಯ್ತನು? ಯಾಕೆಷ್ಟು ಗಾಬರಿ? ಏನಾಗ್ತಿದೆ? ಸರ್, ಇವೆರಡು ಬೆರಳಲ್ಲಿ ಒಂದನ್ನು ಮುಟ್ಟಿ. ಇದು ನಾನು ಅಂತಂದ್ರೆ ಏನೋ ಯೋಜನೆ ಹಾಕೊಂಡಿರ್ತೀಯ, ಸ್ವಲ್ಪ ಗೊಂದಲ ಇರುತ್ತೆ, ಅದಕ್ಕೆ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ ಅಲ್ವಾ? ಅಯ್ಯೋ ಇಲ್ಲ ಸರ್. ನನ್ನ ಹತ್ರನೂ ಬಾಯ್ಬಿಟ್ಟು ಹೇಳೋಕ್ಕಾಗದೇ ಇರೋಂಥ ವಿಷಯ. ನಾನು ಹೀಗೆ ಬೆಳ ಮುಂದೆ ನೀಡ್ತಿದ್ಯಾ? ಸರಿ ಬಿಡಿ. ಹಠ, ಮೊಂಡು ಹಠ ನಿಂದು. ಎಲ್ಲಿ ತೋರ್ಸು ಬೆರಳು. ಏನ್ ಅನ್ಕೊಂಡಿದ್ದೆ? ಅದನ್ನೆಲ್ಲ ಹೇಳೋ ಹಾಗಿಲ್ಲ ಸರ್. ಗೊತ್ತಿದ್ದು ನಾನು ಕೇಳದ್ನಲ್ಲ, ನಂದೇ ತಪ್ಪು. ಸರಿ, ನೀನೇನೂ ಹೇಳ್ಬೇಡ, ನಾನೇ ಹೇಳ. ನೀನು ಏನು ಯೋಚನೆ ಮಾಡ್ತಿದ್ಯಾ, ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಎಲ್ಲವೂ ನನಗೆ ಗೊತ್ತಾನು. ಸರ್ಗೆ ಹೇಳ್ಬಿಡ್ಲ? ಜಲಂಧರ್ ಸಿಕ್ಕಿತ್ತು ಹೇಳೇ ಬಿಡ್ಲ? ಅಕಸ್ಮಾತ್ ಸರ್ಗೆ ಸಿಟ್ಟು ಬಂದ್ರೆ? ಆಗ್ಲೇ ಯಾಕೆ ಹೇಳಿಲ್ಲ ಅಂದ್ರೆ? ಅಥವಾ ಚೇಂಡೆ ಸರ್ ಹೇಳ್ದಾಗೆ ಬೇರೆ ಏನಾದ್ರೂ ಅನಾಹುತ ಆದ್ರೆ? ಬೇಡ ಬೇಡ. ಎಲ್ ಕಳೆದೋದೆ ಹೇಳ್ಬಿಡ್ಲಾ? ತೋರ್ ಬೆರಳು ಮುಟ್ಟಿದ್ರೆ ಹೆಣ್ಮಗು ಹುಟ್ಟತ್ತೆ ಅಂತ, ನಡು ಬೆರಳು ಮುಟ್ಟಿದ್ರೆ ಗಂಡು ಮಗು ಹುಟ್ಟತ್ತೆ ಅಂತ ಅನ್ಕೊಂಡಿದ್ದೆ. Am I right? ಎಷ್ಟು ಬೇಗ ಕಣ್ಣು ಹಿಡಿದ್ಬಿಟ್ರಿ. ನನ್ನ ಮನ್ಸಲ್ಲಿ ಏನು ಅನ್ಕೊಳ್ಳೋ ಹಾಗೆ ಇಲ್ಲ, ಎಲ್ಲಾನು ಗೊತ್ತಾಗ್ಬಿಡತ್ತೆ ನಿಮ್ಗೆ. ಮತ್ತೆ ನಾವು ಸುಮ್ಮನೆನಾ? ಟಕ ಟಕ ಅಂತ ಕಂಡು ಹಿಡಿದು ಬಿಡ್ತೀವಿ. ಹೌದು, ಆದ್ರೆ ಈಗ ನೀವು ಹೇಳಿದ್ದು ಸರಿಯಾದ ಉತ್ತರ ಅಲ್ಲ. ಅದು ನಿಮಗೆ ಗೊತ್ತಾಗ್ಲಿಲ್ಲ. ಸದ್ಯಕ್ಕೆ ಅದನ್ನ ನಾನು ನಿಮ್ಗೆ ಹೇಳೋದು ಇಲ್ಲ. ಬನ್ನಿ ಹೊರಡೋಣ. ಅನು,
ಹೊರಡೋಣ. ಮೆನಿ ಹ್ಯಾಪಿ ರಿಟರ್ನ್ಸ್. ಥ್ಯಾಂಕ್ ಯು ಅಮ್ಮ. ದೇವ್ರು 100 ವರ್ಷ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಖುಷಿಯಾಗಿ ಬಾಳು ಆರ್ಯ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅಮ್ಮ, ಅನು ಇಲ್ಲಿ? ಏನೋ ಆಫೀಸಲ್ಲಿ ಮುಖ್ಯವಾದ ಕೆಲಸ ಇದೆ ಅಂತ ಬೆಳಗ್ಗೆನೆ ಹೋದ್ಲಲ್ಲ. ಹೌದಾ? ನನಗೆ ಹೇಳಲೇ ಇಲ್ಲ. ನಿನಗೆ ಹೇಳಿಲ್ವಾ? ಇಲ್ಲಮ್ಮ. ಹ್ಯಾಪಿ ಬರ್ತ್ಡೇ ದಾದಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಬ್ರೋ ಇನ್ ಲಾ. ಥ್ಯಾಂಕ್ ಯು. ಏನ್ ದಾದಾ, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಅನು ಬೇಗ ಹೊರಟ್ಲಲ್ಲ, ಹೇಳ್ತೆ ಹೋಗಿದ್ದಾಳೆ ಅಂತ ಯೋಚಿಸ್ತಿದ್ದಾನೆ. ಓ ಅದಾ, ಅದ್ಗೆ ಏನೋ ಕೆಲಸ ಇದೆ ಅಂತ ಹೇಳ್ತಿದ್ರು. ನಿನಗೂ ಹೇಳದ್ಲ? ಹಾ, ನನ್ಗೂ ಹೇಳಿದ್ಲು. ನೋಡಿ, ನಿಮ್ಮೆಲ್ರಿಗೂ ಹೇಳಿದಾಳೆ, ನನಗೆ ಹೇಳಿಲ್ಲ. ಕಮಾನ್ ದಾದಾ, ಚೇರ್ ಅಪ್, ಇಟ್ಸ್ ಯುವರ್ ಬರ್ತ್ಡೇ. ಯಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ದಾದಾ. ಥ್ಯಾಂಕ್ ಯು. ಹಲೋ ಅಮ್ಮ. ಅನು, ಚೆನ್ನಾಗಿದೆಯಾ ಅಲ್ವಮ್ಮ? ಏನು ತೊಂದರೆ ಇಲ್ಲ ತಾನೇ? ನೀ ಎಷ್ಟೇ ಸಲ ಕೇಳಿದ್ರು ನಂದ್ ಒಂದೇ ಉತ್ತರ ಅಮ್ಮ, ನಾನ್ ಚೆನ್ನಾಗಿದ್ದೀನಿ. ನಿನಗಿದು ಮಾಮೂಲಿ ಪ್ರಶ್ನೆ ಆಗ್ಬೋದು ಕಣೆ, ಆದ್ರೆ ನನ್ಗಂತೂ ನಿನ್ನ ಹತ್ರ ಯಾವಾಗ ಮಾತಾಡ್ತೀನೋ ಅನ್ಸುತ್ತೆ, ಗೊತ್ತಾ? ಈಗ ಮಾತಾಡ್ತಿದ್ದೀನಲ್ಲ, ಸಮಾಧಾನ ತಾನೆ? ಸಮಾಧಾನನೇ. ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀಯಾ? ಹೇಗಿದ್ರು ಸಂಜೆ ಬರ್ತಿರಲ್ಲ ಅಮ್ಮ, ಅಲ್ಲೇ ಮಾತಾಡೋಣ. ರೆಡಿ ಆಗಿರಿ, ನಾ ಕಾರ್ ಕಳಿಸ್ತೀನಿ. ಸರಿ ಅಮ್ಮ. ಆರ್ಯ ಸರ್ಗೆ ಇನ್ನೂ ಈ ವಿಷಯ ಗೊತ್ತಿಲ್ಲ, ನೆನ್ಪಿರ್ಲಿ, ಅವ್ರಿಗಿದು ಸರ್ಪ್ರೈಸ್. ನಾನ್ ಬಾಯಿ ಬಡ್ಕಿ ಎಲ್ಲರಿಗೂ ಹೇಳ್ಬಿಡ್ತೀನಿ ಅಂತ ಎಚ್ಚರಿಸ್ತಿದ್ದೇನೆ. ಸರಿ, ನಾನು ಯಾರ ಹತ್ರನು ಬಾಯಿ ಬಿಡಲ್ಲ. ಸರಿ, ನೀನು ಅಪ್ಪ ರೆಡಿ. ಸರಿ ಕಣೆ, ಆರ್ಯ ಸರ್ ಬರ್ಡೇನ ಮಿಸ್ ಮಾಡ್ಕೊಂತೀವ? ಬಂದೇ ಬರ್ತೀವಿ. ಅಮ್ಮ, ಅಪ್ಪಂಗ್ ಹೇಳು ಏನು ಗಿಫ್ಟ್ ತರ್ಬೇಡ ಅಂತ, ಇಲ್ಲಾಂದ್ರೆ ಅವ್ರು ತಗೊಂಬಂದ್ಬಿಡ್ತಾರೆ. ಆರ್ಯ ಸರ್ ಬರ್ಡೇಗೆ ನಾನೊಬ್ಳೆ ಗಿಫ್ಟ್ ಕೊಡ್ಬೇಕು, ನೀವೆಲ್ಲ ಸುಮ್ನೆ ಹಾಗೆ ಬರ್ಬೇಕಷ್ಟೇ, ಅರ್ಥ ಆಯ್ತಾ? ಸರಿ ಕಣಮ್ಮ ಶ್ರೀಮತಿ ಆರ್ಯವರ್ಧನ್, ನೀನ್ ಹೇಳ್ದಾಗೆ ಮಾಡ್ತೀವಿ. ಸರ್, ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೆನಿ ಹ್ಯಾಪಿ ರಿಟರ್ನ್ಸ್. ಥ್ಯಾಂಕ್ ಯು. ಸರ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್ ಮೀರಾ. ಮೀರಾ, ಎಸ್ ಸರ್. ಯಾ ಸರ್. ಮೀರಾ, ಅನು ಎಲ್ಲಿ? ಸರ್, ಅನು ಹ್ಯಾಡ್ ಟು ಕಮ್ ವಿತ್ ಯು. ಇಲ್ಲ ಮೀರಾ, ಅವಳು ಬೆಳಗ್ಗೆ ಬೇಗನೆ ಬಂದಲ್ಲ. ನೋ ಸರ್, ಅನು ಆಫೀಸಿಗೆ ಬಂದೇ ಇಲ್ಲ. ಬಟ್ ಸರ್, ಅನು ಹ್ಯಾಸ್ ಟು ಕಮ್ ಟುಡೇ. ಅವತ್ತೇನೋ ಲೇಬರ್ಸ್ಗೆಲ್ಲ ಕನ್ವಿನ್ಸ್ ಮಾಡಾಯ್ತು, ಬಟ್ ಅಗೇನ್ ದೇ ಆರ್ ನಾಟ್ ಹ್ಯಾಪಿ ಅನ್ಸುತ್ತೆ. ಇನ್ಸೈಡರ್ ನ್ಯೂಸ್. ಮತ್ತೆ ಅವ್ರು ಯಾವಾಗ ಬೇಕಾದರೂ ಪ್ರೊಟೆಸ್ಟ್ ಮಾಡ್ಬೋದು ಸರ್. ಆ್ಯಂಡ್ ಅವರು ಫ್ಯಾಕ್ಟ್ರಿನ ಬಾಯ್ಕಾಟ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ ಸರ್. ನಿಮ್ಮ ಬರ್ಡೇ ದಿವಸ ಈ ನ್ಯೂಸ್ ಹೇಳ್ತಾ ಇರೋದಕ್ಕೆ ಐ ಆಮ್ ರಿಯಲಿ ಸಾರಿ ಸರ್, ಬಟ್ ಐ ಹ್ಯಾವ್ ನೋ ಆಪ್ಷನ್ ಲೆಫ್ಟ್. ಡೋಂಟ್ ವರಿ ಮೀರಾ, ಅನು ವಿಲ್ ಹ್ಯಾಂಡಲ್ ಇಟ್.
ಆರ್ಯ ಸರ್ ಇವಳನ್ನ ಆಫೀಸಲ್ಲಿ ಬಂದು ಹುಡುಕ್ತಿದಾರಲ್ಲ. ಅಲ್ಲ ಸರ್ ಬರ್ಡೇ ಅನ್ನೋದು ಕೂಡ ಮರ್ತು ಅದ್ ಎಲ್ ಮಾಯ ಆಗೋದ್ಲು ಇವಳು. ವಾಟ್ ಎವರ್, ಅವಳು ಎಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡ್ಲಿ, ಸರ್ ಬರ್ಡೇ ನನಗಂತೂ ತುಂಬಾನೇ ಸ್ಪೆಷಲ್. ಮಗಳಿಗೆ ಮದುವೆ ಮಾಡಿ ಗಂಡಿನ ಮನೆ ಕಳಿಸಿದ್ರು, ಇವಳು ಮಾತ್ರ ಮದುವೆ ಹೆಣ್ತರ ಸಿಂಗಾರ ಮಾಡ್ಕೊಳ್ಳೋದು ತಪ್ಪಲಿಲ್ಲ. ಆಯ್ತೇನೆ? ಸುಬ್ಬು, ಸುಮ್ಮನೆ ಇದ್ರೆ ಸರಿ. ನೀನು ಪ್ಯಾಂಟ್ ಏರ್ಸ್ಕೊಂಡು ಕನ್ನಡಕ ಹಾಕೊಂಡ್ಬಿಟ್ರೆ ಆಗೋಯ್ತು. ಆದ್ರೆ ಹೆಂಗಸ್ರಿಗೆ ಹಂಗ ಟೈಮ್ ಆಗುತ್ತೆ ರೆಡಿ ಆಗೋದಕ್ಕೆ. ಏನೇ ರೆಡಿ ಆಗೋದು? ಅದೇ ನೀನು, ಅದೇ ಪೌಡ್ರು, ಅದೇ ಕುಂಕುಮ, ಅದೇ ಕೂದಲು. ಪ್ರತಿ ಸಲ ಹೊರಡಕ್ಕೂ ಲೇಟ್ ಮಾಡ್ತೀಯ. ಅದೇ ಗಂಡ, ಅದೇ ಕುಂಕು, ಇದನ್ನು ಸೇರ್ಸ್ಕೊಂಡು ಇಲ್ಲಿ ಲಿಸ್ಟಲ್ಲಿ. ಏನ್ ನಾನು ಬೇಕು ಅಂತ ಲೇಟ್ ಮಾಡ್ತೀನಾ? ಕರೆಂಟ್ ಇಲ್ಲ ಅಂದ್ರೆ ಒಂದ್ ಕೆಲಸ ಸಾಗಲ್ಲ. ಅದೇ ನಿನ್ಗೆ ಕರೆಂಟ್ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ. ಹೌದೌದು, ಕರೆಂಟ್ ಇದ್ರು ಒಂದೇ, ಕರೆಂಟ್ ಹೋದ್ರು ಒಂದೇ. ನೀನ್ ಪೌಡರ್ ಹಾಕೊಂಡ್ರು ಒಂದೇ, ಹಾಕೊಳ್ದೆ ಹೋದ್ರು ಒಂದೇ. ಏನು ಬದಲಾಗಲ್ಲ. ನನ್ ಕಲರ್ ಬಗ್ಗೆ ಮಾತಾಡ್ತೀಯ ಸುಬ್ಬು? ನಾನು ಮದ್ವೆಗ್ ಮುಂಚೆ ತೆಳ್ಳಗೆ ಬೆಳ್ಳಕ್ಕೆ ಹೆಂಗಿದ್ದೆ? ಏನೋಪ್ಪ, ಊಹೆಗೂ ಸಿಗ್ತಾ ಇಲ್ಲ ನನಗೆ ಆ ಇಮೇಜ್. ಅಯ್ಯ ಮಂಗ್ ಬುದ್ಧಿ, ಬೆಳಗ್ಗೆ ತಿಂದಿದ್ದೆ ಏನಂತ ಗೊತ್ತಿರಲ್ಲ. ಇನ್ನು ನಾನ್ 20 ವರ್ಷದಿಂದ ಹೆಂಗಿದ್ದೆ ಅಂತ ಹೆಂಗ್ ನೆನ್ಪಿರುತ್ತೆ? ನಿನ್ನ ಹತ್ರ ಮಾತಾಡಿ ವೇಸ್ಟ್. ಪುಷ್ಪ, ಕಲರ್ ಏನೇ ಇರ್ಲಿ ಕಡೆ, ಕೋಪ ಮಾಡ್ಕೊಂಡಾಗ ನೀ ಸುಂದರವಾಗಿ ಕಾಣೋ ಅಷ್ಟು ಯಾವಳು ಕಾಣಲ್ಲ. ಒಬ್ಳಿದ್ರು ದುಡ್ಡು ಕೊಟ್ಕೊಂಡು ನೋಡ್ತೀಯಲ್ಲೇ. ಯಾವಳು ಕಾಣಲ್ಲ ಅಂದ್ರೆ ಏನರ್ಥ? ಯಾವಳು ನೋಡ್ಕೊಂಡಿದ್ಯಾ ನೀನು? ಅಯ್ಯೋ ಶಿವನೇ, ನನ್ನ ಕನ್ನಡಕ್ಕೆ ಸತ್ಯವಾಗ್ಲು ನಾನು ಯಾವಳು ಕಣ್ಣೆತ್ತು ನೋಡಿಲ್ಲ ಕಡೆ. ಅಯ್ಯಯ್ಯೋ, ನೀನ್ ನೋಡ್ಬಿಟ್ರೆ ಓಡ್ ಬಂದ್ ಹಂಗೆ ತಪ್ಕೊಂಡ್ಬಿಡ್ತಾರೆ. ನಿನಗೆ ನಾನ್ ಸಿಕ್ಕಿರೋದೇ ಹೆಚ್ಚು. ನಿನ್ನನ್ ಬಿಟ್ಟು ನನ್ಗೆ ಬೇರೆ ಯಾರು ಬೇಡ ಕಣೆ. ಗಂಡಸರು ಬರೀ ಮಾತಲ್ಲೇ ಮುದ್ ಮಾಡೋದು ರಕ್ತದಲ್ಲೇ ಬಂದಿದೆ. ಆದ್ರೆ ಹೆಣ್ಮಕ್ಳ ಕೈಲಿ ಸೇವೆ ಮಾಡಿಸ್ಕೊಳುವಾಗ ಮಾತ್ರ ಪಾಪ ಅಂತ ಅನ್ಸಲ್ಲ. ಏನ್ ಹಂಗ್ ನೋಡ್ತಿದ್ಯಾ? ನನ್ ಕಲರ್ ಬಗ್ಗೆನೆ ಮಾತಾಡ್ತೀಯಾ? ನಾವ್ ಹೆಂಗಸರು ಮಾಡಾಕಿ ಹಿಂಗಾಗಿರೋದು. ಏನು ಹೆಣ್ಮಕ್ಳು ಒಂದ್ ಸ್ವಲ್ಪ ರೆಡಿಯಾಗಿ ಟೈಮ್ ತಗೊಂಡ್ಬಿಟ್ರೆ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಡ್ತೀಯಲ್ಲ. ಆಯ್ತು ಬಿಡಮ್ಮ. ಏನಾಯ್ತು? ಇನ್ನೇನೋ ಮಾತಾಡಿ ಯಾತಕ್ಕೆ ಸುಮ್ಮನೆ ಉಗಿಸ್ಕೊಳ್ಳಿ. ನಿನಗೆ ಎಷ್ಟು ಬೇಕೋ ಅಷ್ಟು ಟೈಮ್ ತಗೊಂಡು ಧಾರಾಳವಾಗಿ ರೆಡಿ ಆಗುತ್ತಾಯಿ. ಎರಡು ಕರೆಕ್ಟ್ ಆಗಿ ಲಾ ಪಾಯಿಂಟ್ ಹಾಕಿದ್ರೆ ತಪ್ಪಗಾಗೋಯ್ತೀಯ. ನನಗೇನಾದ್ರೂ ಒಂದು 20 ವರ್ಷ ಹಿಂದಕ್ಕೆ ಹೋಗೋ ಶಕ್ತಿನ ಭಗವಂತ ಕೊಟ್ಟಿದ್ದಿದ್ರೆ ಇವಳನ್ನ ಯಾವನ್ ಮದುವೆ ಆಗ್ತಾನೆ, ಯಾವ ಥರ ಅವನ್ನ ಗೋಳಿಕೋತಾ ಇದ್ಲು, ದೂರದಿಂದ ನಿಂತ್ಕೊಂಡು ನೋಡೋ ಆಸೆ. ಸುಬ್ಬು, ನನಗೂ ಸೇಮ್ ಅದೇ ಆಸೆ. ನಾವ್ ರೆಡಿ, ನೀವ್ ರೆಡಿನಾ? ರಮ್ಯಾ, ನಾನ್ ರೆಡಿ, ನಿಮ್ಮ ಆಂಟಿ ಇನ್ನೂ ರೆಡಿ ಆಗಿಲ್ಲ. ಏನು ಆಂಟಿ ಇನ್ನ ರೆಡಿ ಆಗಿಲ್ವಾ? ಏನ್ ಆಂಟಿ ನೀವು ಬೇಗ ರೆಡಿ ಆಗ್ಬೇಕು ತಾನೆ? ರಮ್ಯಾ, ಸಂಪತ್ ಸತ್ತ ಇವತ್ತು. ಏ ಸಂಪತ್, ನನಗ್ ಬರ್ತಿರೋ ಕೋಪಕ್ಕೆ ನೀನಾ? ಲೇ ರಮ್ಯಾ, 2 ಮಟ್ಗೆ ಅವನ್ಗೆ. ಸರಿ ಸರಿ ಸರಿ, ಸುಬ್ಬಂಕಲ್ ದಾಟಿ ನಾನು ಬರಲ್ಲ, ನೀವು ಬರಬಾರ್ದು. ಸರಿ, ನಾನು ರಮ್ಯ ಹೋಗಿ ಕ್ಯಾಬ್ ಬುಕ್ ಮಾಡ್ತೀವಿ. ಅದೆಲ್ಲ ಏನು ಬೇಡ, ಅನು ಕಾರ್ ಕಳ್ಸಿದ್ದಾಳೆ, ಎಲ್ಲರೂ ಒಟ್ಟಿಗೆ ಹೋಗೋಣ. ಸರಿ ಸರಿ, ನಾವಿಬ್ರು ಆಚೆ ವೆಯ್ಟ್ ಮಾಡ್ತಿರ್ತೀವಿ. ಬಾ ರಮ್ಯ, ಬಾ ರಮ್ಯ. ಅನು ಎಷ್ಟು ಸೂಪರ್ ಅಲ್ವಾ? ಅಲ್ಲಿಂದನೇ ಅವ್ರ ಅಪ್ಪ ಅಮ್ಮನ ಎಷ್ಟೊಂದು ಕೇರ್ ಮಾಡ್ತಾಳೆ. ನಮಗೆ ಕಾಲ್ ಮಾಡಿ ಜೊತೆಗೆ ಬನ್ನಿ, ಆವಾಗವಾಗ ಮನೆ ಹತ್ರ ಹೋಗಿ ಅವ್ರನ್ನ ನೋಡ್ಕೊತೀರಿ ಅಂತೆಲ್ಲ ಹೇಳ್ತಾಳೆ. ಪಾಪ ಅವಳು ಈ ವಟಾರನ, ಅವ್ರ ಅಪ್ಪ ಅಮ್ಮನ ಅವಳು ಅದೆಷ್ಟು ಮಿಸ್ ಮಾಡ್ಕೊತಿದ್ದಾಳೋ ಏನೋ. ರಮ್ಯಾ, ಯಾಕೆ ಈ ನಡುವೆ ನೀನು ಖುಷಿ ವಿಚಾರನ ಫೀಲ್ ಮಾಡ್ಕೊಂಡು ಹೇಳ್ತೀಯ, ಫೀಲಿಂಗ್ ವಿಚಾರನ ಇನ್ನೂ ಫೀಲ್ ಮಾಡ್ಕೊಂಡು ಹೇಳ್ತೀಯ? ಅನು ಗಂಡನ ಮನೇಲಿ ಕಷ್ಟ ಅನುಭವಿಸ್ತಿದ್ದಾಳ, ಅವಳು ಚೆನ್ನಾಗೇ ಇರ್ತಾಳೆ, ನೀನ್ ಆರಾಮಾಗಿ ಇರು. ಏನೋ ಅವಳು ಖುಷಿಯಾಗಿ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು. ಇರ್ತಾಳಲ್ವಾ? ಪಕ್ಕ, ನಾನು ಹೇಳಿದ್ದನ್ನ ನೀನೇ ನೋಡ್ತೀಯಲ್ಲ. ಸರ್, ಏನೇ ಹುಚ್ಚಾಟ?
ನಾನೇನಾದ್ರೂ ನಿಮ್ಮನ್ನ ಕೇಳದ್ನಾ? ಯಾಕೆ ಇಷ್ಟೊಂದು ಮನ್ಸಿಗೆ ಹಚ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ನನಗ್ ನೀವೇನು ಅಂತ ಚೆನ್ನಾಗ್ ಗೊತ್ತು. ಆ ಜಾಗ ನಿಮ್ಗೆ ಹಳೆ ನೆನಪನ್ನ ತಂದಿದೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನೀವೀಗ್ಲೂ ಹೇಳಿ ಅಲ್ಲಿ ಕೆಲ್ಸ ಆರಂಭಿಸೋ ನಿರ್ಧಾರ ತಪ್ಪು ಅಂತ. ನಾನು ಎಲ್ಲಾನು ಸ್ಟಾಪ್ ಮಾಡಿಸ್ಬಿಡ್ತೀನಿ. ಇಲ್ಲ ಅನು, ರಾಜನಂದಿನಿ ಫ್ಯಾಬ್ರಿಕ್ಸ್ ನಿಂದು. ಯಾವತ್ತು ತಪ್ಪು ನಿರ್ಧಾರಗಳನ್ನು ತಗೊಳ್ಳಲ್ಲ ಅನ್ನೋ ನಂಬಿಕೆ ನನಗಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು ಅನು. ನೀನು ಯಾವತ್ತೂ ಅದನ್ನು ನಿಲ್ಲಿಸ್ಬೇಡ. ಆರ್ ಯು ಶೋರ್? 100% ಶೋರ್. ನಾನು ನಿನ್ನನ್ನು ಬಾಯಿ ತಪ್ಪಿ ರಾಜನಂದಿನಿ ಅಂತ ನಾನು ಕೂಗಿದೆ. ಆದರೆ ಟ್ರಸ್ಟ್ ಮೀ ಅನು, ಈ ಕ್ಷಣಕ್ಕೆ ನನ್ನ ಪ್ರಕಾರ ರಾಜನಂದಿನಿ ಅವರು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಇಲ್ಲೇ ಜೀವಂತವಾಗಿದ್ದಾರೆ ಅಂತ ಅನಿಸ್ತಿದೆ. ನನ್ನ ಕ್ಷಮಿಸೋನು. ಸಾರಿ, ನಾನು ಕೇಳಬೇಕು ಸರ್. ನಿಮ್ಮ ಮನಸ್ಸು ಮಗು ಥರ ನಿಮ್ಮ ಹಳೆ ವಿಷಯನೆಲ್ಲ ಕೆತ್ಕಕ್ಕೆ ಹೋಗಿ ಎಂತ ತಪ್ಪು ಮಾಡಿದೆ ನಾನು. ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲಿ ಮೀರಿದಾಗಲು ಪಯಣ. ಆರ್ಯಂಗೂ ಅನುನ್ ನೋಡಿದಾಗ ರಾಜನಂದಿನಿ ನೆನಪಾಗ್ತಿದ್ದಾಳ. ನನಗಂತೂ ಅನು ಎಷ್ಟೋ ವಿಷಯದಲ್ಲಿ ರಾಜನಂದಿನಿನೇ ಹೋಲ್ತಾಳೆ ಅನ್ಸುತ್ತೆ. ಆರ್ಯಂಗೂ ಹಾಗೆ ಅನ್ನಿಸ್ತಿದ್ಯಾ, ಅಥವಾ ನಾನೇ ಅತಿಯಾಗಿ ಯೋಚಿಸ್ತಿದ್ದೀನಾ? ಅಮ್ಮೋರೆ ಅಮ್ಮೋರೆ, ಕಾಫಿ. ಆರ್ಯ ಎಲ್ಲಿ? ಎದ್ದಿದ್ದಾನ? ಆ ಮೋರೆ, ಸಾಹೇಬ್ರು ಎದ್ದಿದ್ದಾರೆ, ಮೇಲ್ಗಡೆ ಪೇಪರ್ ಓದ್ತಿದ್ದಾರೆ. ಅಮ್ಮ, ಕಾಫಿ ನಿಮ್ಗೆ ತಂದಿದ್ದು. ನಾನು ಆಮೇಲೆ ಕುಡಿತೀನಿ. ನಮ್ಮಿಬ್ಬರ ಮಧ್ಯೆ ಕರಳುಬಳ್ಳಿ ಸಂಬಂಧ ಇಲ್ಲದೆ ಇರ್ಬೋದು, ಆದರೆ ಕಣ್ಣೋಟದ ಸಂಬಂಧ ಬಲವಾಗಿದೆ ಆರ್ಯ. ನಿನ್ ನೋಟದಲ್ಲೇ ನಾನು ಹೇಳಬಲ್ಲೆ, ನನ್ನ ತಲೆಯಲ್ಲಿ ಓಡ್ತಿರೋ ಅದೇ ಯೋಚನೆ ನಿನ್ನೂ ಕಾಡ್ತಾ ಇದೆ ಅಂತ.
ಎಲ್ಲ ನೋಡ್ತಿದ್ರೆ ನನಗೂ ಕೂಡ ಅವಳು ರಾಜನ ಬಾಯಿ ತಪ್ಪಿ ಆಡಿದ್ದನ್ನ ನೀವ್ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋತಿದ್ದೀರಾ? ನಿಮ್ಮನ್ನ ಇಷ್ಟಪಡೋರ್ಗೆ ತಮ್ಮ ಪ್ರೀತಿನ ತೋರಿಸ್ಕೊಳಕ್ಕೆ ಇಂಥ ಒಂದೆರಡು ಒಕೇಶನ್ ಸಿಗುತ್ತೆ ಅಷ್ಟೇ. ಸರ್ ದಿಸ್ ಡೇ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಹಲೋ ಸರ್, ಟೆಲ್ ಮಿ ಸರ್. ಹೇಗಿದೆ ಮೀರಾ? ಸರ್, ಹೌ ಆರ್ ಯು? ಐ ಆಮ್ ಫೈನ್ ಸರ್. ಹೇಳಿ. ನೀನು ಹೇಗಿದೆ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಮೀರಾ. ಬಾಸ್ ಫೋನ್ ಮಾಡಿದ್ರೆ ಕೆಲಸದ ವಿಷಯನೇ ಮಾತಾಡ್ಬೇಕಾ? ಬರ್ತಾ ಹಾಗೆ ರೂಢಿ ಆಗೋಯ್ತಲ್ಲ ಸರ್. ಅದು ತಪ್ಪು ಅಂತ ನನಗೀಗ ಅರ್ಥ ಆಗಿದೆ ಮೀರಾ. ನೀನು ನನ್ನ ಹುಟ್ಟುಹಬ್ಬ ಆಚರಿಸ್ಬೇಕು ಅಂತ ಕೇಳ್ಕೊಂಡೆ. ನಾನು ಅದಕ್ಕೆ ಒಪ್ಪಿರಲಿಲ್ಲ. ಅದರಿಂದ ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತಿದ್ರು ನಾನು ಹಾಗೆ ಸುಮ್ಮನೆ ಇದ್ರೆ ಅದು ಸರಿಯಲ್ಲ. ಅದಕ್ಕೆ ಫೋನ್ ಮಾಡ್ತಿದ್ದೀನಿ ಮೀರಾ. ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡ, ಬೇಜಾರು ಮಾಡ್ಕೋಬೇಡ. ಟೇಕ್ ಕೇರ್. ಸರ್, I don't know how to react. Thank you. Good night, Mira. Take care. You too, sir. Take care. Good night. ನಾನ್ ತಿನ್ನ ಇಲ್ವಾ ಅಂತ ಕೇಳೋದಿರ್ಲಿ, ಇವ್ರು ಊಟಕ್ ಬರ್ತಾರ ಇಲ್ವಾ ಅಂತಾದ್ರೂ ಒಂದ್ ಮೆಸೇಜ್ ಮಾಡ್ಬೋದಲ್ವಾ? ಸರ್, ಯಾಕೆ ಇಷ್ಟೊತ್ತು? ಕೆಲಸನು. ಸರಿ, ನಿಂದು ಊಟ ಆಯ್ತಾ? ಯಾಕೆ ಕಾಯ್ತಿದ್ಯಾನು? ಊಟ ಮಾಡೋದಲ್ವಾ? ಸರಿ ಬಾ ಮಾಡೋಣ. ಸರ್, ನೀ ಹೋಗಿದ್ ಕೆಲ್ಸ ಹೇಗಾಯ್ತು? ಚೆನ್ನಾಗಾಯ್ತಾ? ಮನೆಗೆ ಬಂದ್ಮೇಲೂ ಕೆಲ್ಸದ ಮಾತು ಯಾಕೆ? ಬಿಡೋದ. ನಾಳೆ ರಮ್ಯಾ ಮತ್ತೆ ಸಂಪತ್ಗೆ ಮನೆಗ್ ಬರೋದಕ್ಕೆ ಹೇಳಿದೀನಿ. ನಾನು ಆಫೀಸಿಂದ ಸ್ವಲ್ಪ ಬೇಗ ಬರ್ತೀನಿ. ಬೇಗ ಯಾಕೆ? ರಜೆನೆ ತಗೋ. ಸಾಧ್ಯ ಆದ್ರೆ ನಾನು ಬೇಗ ಬರ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂನೆ. ಇದರಲ್ಲಿ ಇಷ್ಟೊಂದು ಆಶ್ಚರ್ಯ ಯಾಕೆ? ಆಮೇಲೆ ನಾನು ಮೀರಿನ್ ಫೋನ್ ಮಾಡಿದ್ದೆ, ಸುಮ್ಮನೆ ಕ್ಷೇಮ ವಿಚಾರಿಸೋಕೆ. ನೀನು ಆಗಾಗ ಅವಳ ಹತ್ರ ಮಾತಾಡ್ತಿರೋ. ಅವಳು ನಮಗೋಸ್ಕರ ತುಂಬಾನೇ ಮಾಡಿದ್ದಾಳೆ. ನಾವು ಅವಳನ್ನ ಕಡೆಗಣಿಸ್ತಿದ್ದೀವಿ ಅನ್ನೋ ಭಾವನೆ ಅವಳಿಗೆ ಬರಬಾರ್ದು. ಅದಕ್ಕೆ ಎಸ್ ಸರ್, ಆ ಥರ ಆಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಬನ್ನಿ ಊಟ ಮಾಡಿ.